Section B, question number 1. ಇದರಲ್ಲಿ ಏನೂ ಇಲ್ಲ. It's very simple. If you read properly, you can do these problems very easily. ಇದು 6 ಮಾರ್ಕ್ಸ್ ಒಂದು 12 ಮಾರ್ಕ್ಸ್ ಒಂಥರ ಬೋನಸ್ ಇದ್ದಾಗೆ ಡಮ್ ಅಂತ ಮಾಡ್ಬೋದು, ಡಮ್ ಅಂತ ಮಾಡ್ಬೋದು. 24 ಮಾತ್ರ ಸ್ವಲ್ಪ ಆಲೋಚನೆ ಮಾಡಲೇ ಬೇಕು. ನಾ ಫಸ್ಟ್ ಪ್ರಾಬ್ಲಮ್ 12 ಮಾರ್ಕ್ಸ್ ನಿಮ್ಮ ಜೇಬ್ ಒಳಗಡೆ ಬಂದಾಗೇನೆ ಇದು ಎಕ್ಸಾಮ್ ಅಂತ ಕೇಳಿ ಹೇಳ್ತಾನೆ. 12 ಮಾರ್ಕ್ಸ್ ನಿಮಗೆ ಸಿಕ್ಕಿದ ಹಾಗೇನೆ, 6 ಮಾರ್ಕ್ಸು ಅಷ್ಟೇ ಕೇಳಿ ಹೇಳ್ತಾನೆ, ಅದನ್ನು ನಿಮಗೆ ಸಿಕ್ಕಿದ ಹಾಗೇನೆ. ಫಸ್ಟ್ ಕ್ವಶನ್, H Limited acquired shares of S Limited on 31st December 2017. ಯಾವಾಗ? 31st December. When the balance sheet as follows. When the balance sheet ಅದೇ ಡೇಟ್, ಬ್ಯಾಲೆನ್ಸ್ ಶೀಟ್ ಎಕ್ವೈರ್ ಆದ ಡೇಟು ಬ್ಯಾಲೆನ್ಸ್ ಶೀಟ್ ಡೇಟು ಎರಡೂ ಸೇಮ್. ಶೇರ್ ಕ್ಯಾಪಿಟಲ್ ಪ್ರಾಫಿಟ್ ಅಂಡ್ ಲಾಸ್ ಇಲ್ಲಿ ನಮಗೇನು ಸಮಸ್ಯೆ ಇಲ್ಲ. 10% ಡಿಬೆಂಚರ್ ಇದೆ, ಕ್ರೆಡಿಟ್ ಆಗಿದೆ, ಸಮಸ್ಯೆ ಇಲ್ಲ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಎ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಿದ್ರೆ ಏನು ಮಾಡಬೇಕು? ಫಸ್ಟ್ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ ಇಂಟ್ರೆಸ್ಟ್ ರೇಷಿಯೋ. ಮೆಜಾರಿಟಿ ಆ್ಯಂಡ್ ಮೈನಾರಿಟಿ ಇಂಟ್ರೆಸ್ಟ್ ಎಷ್ಟು ಶೇರ್ ನಾವು ಪರ್ಚೇಸ್ ಮಾಡಿದ್ರೆ ಆಪೋಸಿಟ್ ಸೈಡಲ್ಲಿ 750 ಔಟ್ ಆಫ್ 1000. ಔಟ್ ಆಫ್ 1000 ಅಲ್ಲ, ಲೈಬ್ರರಿ ಸೈಡಲ್ಲಿ ನೋಡಿ 10,000 shares. That's 1000. So 75 by 100. Minority interest 250 divided by 25 by 100. Calculation of minority interest. Minority interest on share capital. Share capital is given here. What is that? 10,000 into 25 by 100. ಎಷ್ಟು ಬರುತ್ತೆ? 2500. Minority interest on profit and loss. Profit and loss ಎಷ್ಟಿದೆ? 2000 into 25 by 100 ಎಷ್ಟು? 500. Minority interest on reserve ಎಷ್ಟಿದೆ? ರಿಸರ್ವ್ ಎಷ್ಟಿದೆ? 3000 into 25 by 100 ಎಷ್ಟು? 750. Total is minority interest ಎಷ್ಟು? 3750. Next, calculation of pre and post profit and reserve. Calculation of pre and post profit and pre-post total. Profit and loss. ಎಷ್ಟು profit and loss? 2000. Yes or no? Yes. Now, in this particular case, the acquired date and balance sheet date is same. ಅದರ ಅರ್ಥ ಎಲ್ಲನೂ ಸಹ ಪ್ರೀ. ರಿಸರ್ವ್ ಎಷ್ಟಿದೆ? 3000. ಅದನ್ನು ಸಹ ಬ್ಯಾಲೆನ್ಸ್ ಶೀಟ್ ಡೇಟು ಈ ಡೇಟು ಸೇಮ್, ಪರ್ಚೇಸ್ ಡೇಟು ಸೇಮ್, ಕಂಪ್ಲೀಟ್ಲಿ ಫ್ರೀ. ನೆಕ್ಸ್ಟ್, ಸ್ಟೇಟ್ಮೆಂಟ್ ಶೋಯಿಂಗ್ ಕಾಸ್ಟ್ ಆಫ್ ಏನು? ಸ್ಟೇಟ್ಮೆಂಟ್ ಶೋಯಿಂಗ್ ಕಾಸ್ಟ್ ಆಫ್ ಕಂಟ್ರೋಲ್. ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಎಷ್ಟು? ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ 10,000. Add goodwill. Nil. Total ಎಷ್ಟು? 10,000. Less majority interest on share capital. Share capital ಎಷ್ಟು? 10,000 into majority ಎಷ್ಟು? 75 by 100 ಎಷ್ಟು? 7,500. Majority interest on pre-profit ಮಾಡಿದ್ವಿ ಎಷ್ಟು? 2000. post ಇಲ್ಲ ಇಲ್ಲಿ 75 by 100 ಎಷ್ಟು? 1500. Majority interest on pre-reserve ಎಷ್ಟು? ರಿಸರ್ವ್ 3000 into 75 by 100 ಎಷ್ಟು? 2250. ಟೋಟಲ್ ಎಷ್ಟಾಯಿತು? ಪುಟ್ ಇಟ್ ಔಟ್ ಆಫ್ ಆಲ್ 11,250. So 1,250 is capital reserve. ಬ್ಯಾಲೆನ್ಸ್ ಶೀಟ್ ನಿಮಗೆ ಮಾಡಬಹುದಾ? ನಾನು ಮಾಡಬೇಕು ಇದಕ್ಕೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೈರೆಕ್ಟ್ ಎವ್ರಿಥಿಂಗ್ ಇಸ್. If you want, I will do one problem. What is that? That ನಿಮಿಷ ಕೆಲಸ. ಬ್ಯಾಲೆನ್ಸ್ ಶೀಟ್ I will do it for this.
ಒಂದು 12 ಮಾರ್ಕ್ಸ್ ಇದ್ದಷ್ಟು ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ಬೋದು. ಏನಿಲ್ಲ ಇದರಲ್ಲಿ ಅದರ ಥರನೇ ಬ್ಯಾಲೆನ್ಸ್ ಶೀಟ್, liability side, asset side, consolidated balance sheet, share capital, shares of 10 each. ಎಷ್ಟು shares of 10 each? 20,000. Reserves and surplus. First reserve 5,000. Add majority post. Majority post nil. Post ಉಂಟಾ? ಇಲ್ಲ. Profit and loss ಎಷ್ಟಿದೆ? 3,000. 3 ಅಲ್ವಾ? Add majority post ಉಂಟಾ? nil. 3,000. Next secured loan. ಲೋನ್ ಯಾವ್ದಿದೆ? ಡಿವೆಂಚರ್ ಡೈರೆಕ್ಟ್ಲಿ. ಎಷ್ಟು ಡಿವೆಂಚರು? 15,000. ಮತ್ತೆ ಅನ್ಸೆಕ್ಯೂರ್ಡ್ ಲೋನ್ ನಿಲ್. ಕರೆಂಟ್ ಲಯಬಿಲಿಟೀಸ್ ಅದರಲ್ಲಿ ಕ್ರೆಡಿಟ್ ಎಷ್ಟು? 7,000. ಮತ್ತೊಂದು ಮೈನಾರಿಟಿ ಇಂಟ್ರೆಸ್ಟ್ ಎಷ್ಟು? 3,750. ಇಲ್ಲೊಂದು ಬಂದ್ಬಿಟ್ಟಿದೆ ಯಾವುದು? ಕ್ಯಾಪಿಟಲ್ ರಿಸರ್ವ್. ಕ್ಯಾಪಿಟಲ್ ರಿಸರ್ವ್ ಇಲ್ಲಿ ಬರೀಬೇಕಿತ್ತು, ನಾನು ಇಲ್ಲಿ ಬರ್ಬಿಡ್ತೀನಿ. ಕ್ಯಾಪಿಟಲ್ ಇಲ್ಲಿ ಗುಡ್ಡಿಲಿಲ್ಲ. ಕ್ಯಾಪಿಟಲ್ ರಿಸರ್ವ್ ಎಷ್ಟು? 1,250. ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಯಾವ್ದಿದೆ? ಫಸ್ಟ್ ಫಿಕ್ಸ್ಡ್ ಅಸೆಟ್ಸ್ 20 + 10 30. ಮತ್ತೆ ಇನ್ವೆಸ್ಟ್ಮೆಂಟ್ ನಿಲ್. ಕರೆಂಟ್ ಅಸೆಟ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ ನಾನು. ಎಷ್ಟು? 12,000. ಎಷ್ಟು? 25,000. ಯಾರೆಲ್ಲ ಆಯಿತು, ಮುಗಿಯಿತು. ಬ್ಯಾಲೆನ್ಸ್ ಶೀಟು ಡಮ್. ಬ್ಯಾಲೆನ್ಸ್ ಶೀಟು ಮುಗಿಯಿತು. ದಟ್ಸ್ ಆಲ್. ಬ್ಯಾಲೆನ್ಸ್ ಶೀಟ್ ಕಂಟಿನ್ಯೂ ಆಫ್ ಇದೆಯಾ? This is the way we are supposed to do the problem. Now, question number 2. Nodeme. Question number 2. The balance sheet of H Limited and S Limited as on 31st December 2017. Balance sheet ಅಲ್ಲಿ ಏನು ಬೇಕಾದ್ರೆ ನಮಗೇನು ಸಮಸ್ಯೆ ಇಲ್ಲ. H Limited acquired shares on 1/4/2017. On which date? 1/4/2017. On which date reserves and profit and loss 20,000 and 40,000 respectively. 20,000 and 40,000 respectively. ಇದು 31st December balance sheet date. Acquire ಆದ್ದು 1/4/2017. Middle of the year. ಆದ ಕಾರಣ you are supposed to work out this problem carefully. ಇದನ್ನು ಮಾಡಿಸಿದ್ದೀನಿ ಅಂತ ನಾನು ಮಾಡಿಸಿಲ್ವಾ? ಬಟ್ ಐ ವಿಲ್ ವರ್ಕ್ ಔಟ್ ದಿಸ್. ಸಮ್ ಪಾರ್ಟ್ ಐ ವಿಲ್ ವರ್ಕ್ ಆ್ಯಂಡ್ ಇದು ಮಿಡಲ್ ಆಫ್ ದಿ ಇಯರ್ ಪರ್ಚೇಸ್ ಅಷ್ಟೇ, ಮತ್ತೆ ಏನು ದೊಡ್ಡ ಸಮಸ್ಯೆ ಏನೂ ಇಲ್ಲ. ಐ ವಿಲ್ ಟೆಲ್ ಯು ಹೌ ದಟ್ ಶುಡ್ ಬಿ ಡನ್. Now here the balance sheet second problem, question number 2. So majority and minority interest ratio. Majority minority. Which number of shares they bought? 6,000 shares out of 10,000. 6/10. Minority ಎಷ್ಟಾಯಿತು? 4,000 divided by 10,000. 4/10. Now minority interest. Shade name showing minority interest. Minority interest on share capital. Share capital we know. What is share capital here? 1 lakhs into 4/10. How much you get? 40,000. Minority interest on profit and loss. Profit and loss is there? 25. 17,500 into 4/10. ಎಷ್ಟು? 7,000. Minority interest on reserve ಎಷ್ಟಿದೆ? 25,000 into 4/10 ಎಷ್ಟಾಗುತ್ತೆ? 10,000. ಟೋಟಲ್ ಮಾಡಿ ಮೈನಾರಿಟಿ ಇಂಟ್ರೆಸ್ಟ್ ಎಷ್ಟು ಬಂತು? 57,000. ನಾವು ಈ ಪ್ರಾಬ್ಲಮ್ ಅಲ್ಲಿ ನಾನು ಡೇಟ್ ಅನ್ನು ಚೇಂಜ್ ಮಾಡಿದ್ದೀನಿ. ಯಾಕಂತಂದ್ರೆ ಅದೇ ಡೇಟ್ ಇದ್ರೆ ಅದು ತಪ್ಪಾಗ್ತದೆ, ಪ್ರಾಬ್ಲಮ್ ತಪ್ಪು
ಆಗ್ತದೆ. ನಿಮಗೆ ಒಂದು ಬ್ಯಾಲೆನ್ಸ್ ಶೀಟ್ ಡೇಟನ್ನು ಚೇಂಜ್ ಮಾಡ್ಬೋದು, ಇಲ್ಲಾಂದರೆ ಅಡ್ಜಸ್ಟ್ಮೆಂಟ್ ಡೇಟನ್ನು ನಾನು ಅಡ್ಜಸ್ಟ್ಮೆಂಟ್ ಡೇಟನ್ನು ಚೇಂಜ್ ಮಾಡಿದ್ದೀನಿ. ಅದನ್ನೇನು ಮಾಡಿದ್ರು ಅಂದರೆ 1/4/2017 ಅಂತ ಮಾಡಿದ್ದೀನಿ. 16th 1/4/2017 ಅಂತ ಮಾಡಿದ್ದೀನಿ. ನಾವು ಕ್ಯಾಲ್ಕುಲೇಷನ್ ಆಫ್ ಪ್ರೀ ಆ್ಯಂಡ್ ಪೋಸ್ಟ್ ಪ್ರಾಫಿಟ್ ಆ್ಯಂಡ್ ರಿಸರ್ವ್. ಇದು ಪ್ರೀ ಪೋಸ್ಟ್ ಟೋಟಲ್. ಇಲ್ಲಿ ನೋಡಿ, ಬ್ಯಾಲೆನ್ಸ್ ಶೀಟ್ ಡೇಟ್ 31st December 2017, but acquired on 1/4/2017, beginning date 1/1/2017. ಇಲ್ಲಿಂದ ಇಲ್ಲಿವರೆಗೆ ಫ್ರೀ ಎಷ್ಟು ಬಂತು? 3 months. ಇಲ್ಲಿಂದ ಇಲ್ಲಿವರೆಗೆ 9 months. Indian manner we are supposed to do. Indian manner we are supposed to do. First one is profit and loss. Total profit and loss is put in 17,500. At the beginning, yesterday, 1/4 yesterday, profit and loss is 20,000. 4,000. Other 4,000. Difference is 1 to 13,500. 13,500 ಅಲ್ಲಿ 3 month free 3/12 13,500 ಅಲ್ಲಿ 9 month post ಎಷ್ಟು 3 month ಎಷ್ಟು 3,375. 3,375 post 9/12 ಎಷ್ಟು 10,125. 10,125 ಟೋಟಲ್ ಎಷ್ಟಾಯಿತು 7,375 10,125 17,500 ಇದು ಪ್ರಾಫಿಟ್ ಅಂಡ್ ಲಾಸ್ ಆಗಿದೆ. ಅದೇ ಥರ ಇನ್ನು ರಿಸರ್ವ್. ಟೋಟಲ್ ರಿಸರ್ವ್ ಎಷ್ಟಿದೆ 20. ಬಿಗಿನಿಂಗ್ ಎಷ್ಟಿದೆ ರಿಸರ್ವ್ 1/4ಗೆ Total reserve 25,000. ಟೋಟಲ್ ರಿಸರ್ವ್ 25. ಫ್ರೀ ಎಷ್ಟಿದೆ 20. ಡಿಫ್ರೆನ್ಸ್ ಎಷ್ಟಾಗುತ್ತೆ 5,000. 5,000 ಮೇಲೆ ಎಷ್ಟು ಬಂತು ಫ್ರೀ 3/12 5,000 into 9/12 ಎಷ್ಟು ಬರುತ್ತೆ 1,250. 1,250 ಮತ್ತು 3,750 ಟೋಟಲ್ ಮಾಡಿ 25,000 ಇದು 3,750 3,250. Now rest of things you are supposed to do it in the home. Rest of things you are supposed to do it in the home. 21,200. ಯಾವುದು 20,000 plus 1,250. 21,250. 21,250 ಅರ್ಥ ಮಾಡ್ಕೊಳ್ಳಿ. ಇಷ್ಟು ಮಾಡಿ ಆದರೆ ಯು ಕ್ಯಾನ್ ಡೂ ಇಟ್ ಇನ್ ದಿ ಹೋಮ್. ರೆಸ್ಟ್ ಆಫ್ ಕಾಸ್ಟ್ ಆಫ್ ಕಂಟ್ರೋಲ್ ಬ್ಯಾಲೆನ್ಸ್ ಶೀಟ್ ಎಲ್ಲವನ್ನು ಮಾಡಬಹುದು. ಈ ಪ್ರಾಬ್ಲಮ್ ತಪ್ಪು ಏನಂತಂದ್ರೆ ಒಂದು ಬ್ಯಾಲೆನ್ಸ್ ಶೀಟ್ ಡೇಟನ್ನು ಚೇಂಜ್ ಮಾಡಬೇಕು, ಇಲ್ಲಾಂದ್ರೆ ಅಡ್ಜಸ್ಟ್ಮೆಂಟ್ ಡೇಟನ್ನು ಚೇಂಜ್ ಮಾಡಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಪ್ರಾಬ್ಲಮ್ ತಪ್ಪಾಗುತ್ತೆ. ಪ್ರಾಬ್ಲಮ್ ತಪ್ಪು ಆಗುತ್ತೆ. ಕ್ವಶನ್ ನಂಬರ್ 3 ಅನ್ನು ನಾನು ಮಾಡಿದ್ದೀನಿ. ಕ್ವಶನ್ ನಂಬರ್ 4 ಯು ಕ್ಯಾನ್ ಡೂ ಇಟ್ ಇನ್ ದಿ ಹೋಮ್. You can do it in the home. The balance sheet on 31st December 2014 were as follows. The shares were acquired on 1/7 ಇದೇ ತರ 6 month free 6 month post. The debtors ಇಲ್ಲಿ ಇರುವಂಥದ್ದು ಇದನ್ನು ಬೇಕಾದ್ರೆ ನಾನು ಮಾಡಿಸ್ತೀನಿ ಬೇರೆ ಸ್ಟೈಲ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.